ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಾವಾಗಲೇ ಉಪವಾಸದ ಮೂಲಕ ಆರೋಗ್ಯವನ್ನು ಕಾಪಾಡಿಕೊಳ್ಳೋದು ಹೇಗೆ ಅನ್ನೋದರ ಬಗ್ಗೆ ಸ್ವಾಮೀಜಿ ಹತ್ರ ಮಾತಾಡ್ತಾ ಇದ್ವಿ. ಸ್ವಾಮೀಜಿ, ನಿಮ್ಮ ಆಹಾರ ಆರೋಗ್ಯದ ಪರಿಕಲ್ಪನೆಯ ಬಗ್ಗೆ ನೀವು ನಮಗೆ ಹೇಳಿದ್ರಿ. ನಿಜಕ್ಕೂ ಉಪವಾಸ ಅನ್ನೋದ್ರ ಮೂಲಕ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲಿಕ್ಕೆ ಸಾಧ್ಯನಾ? ಉಪವಾಸಕ್ಕೆ ನಿಜಕ್ಕೂ ಯಾರು ಮಾಡ್ಬೋದು, ಯಾರು ಉಪವಾಸವನ್ನು ಕೈಗೊಂಡ್ರೆ ಒಳ್ಳೇದು ಅಂತ ಹೇಳ್ತೀರಿ? ಇನ್ನೊಂದು ಪ್ರಶ್ನೆಗೆ ಮೊದಲು ನಾವು ಉತ್ತರ ಕಂಡುಕೊಳ್ಳೋಣ. ಈಗ ಸಣ್ಣ ಪುಟ್ಟ ಕಾಯಿಲೆ ಬಂದಾಗ, ಅದು ಔಷಧಿಗಳ ಸೈಡ್ ಎಫೆಕ್ಟ್ ಬಗ್ಗೆ ಮಾತಾಡುವಾಗ ಕೇಳ್ತಾ ಇದ್ರಿ. ಏನು ಅಂತಂದ್ರೆ ಜ್ವರ ಬರ್ತದೆ, ಕೆಮ್ಮು ಬರ್ತದೆ, ನೆಗಡಿ ಬರ್ತದೆ, ಇವಕ್ಕೆಲ್ಲ ನಾವು ಅಕ್ಯೂಟ್ ಡಿಸೀಸ್ ಅಂತ ಕರಿತೀವಿ. ಪ್ರಕೃತಿ ಚಿಕಿತ್ಸೆನಲ್ಲಿ ರೋಗಗಳನ್ನು 3 ಭಾಗವಾಗಿ ವಿಭಾಗಿಸ್ತೀವಿ. ಅಕ್ಯೂಟ್ ಡಿಸೀಸ್ ಅಂದ್ರೆ ಶೀಘ್ರ ರೋಗಗಳು. ಅವುಗಳು ಬಹಳ ದಿವಸ ಇರಲ್ಲ, ಬರ್ತವೆ, ಹೊರಟೋಗ್ತವೆ. ಅಂಥದ್ದಕ್ಕೆ ನಾವು ಹೇಗೆ ಉಪವಾಸ ಮಾಡಬೇಕು? ಯಾಕೆಂದ್ರೆ ಈ ಚಿಕ್ಕ ಚಿಕ್ಕ ರೋಗಗಳಿಗೆ ನಾವು ಮಾತ್ರೆಗಳನ್ನು ತಗೊಳ್ತಾ ಹೋದ್ರೆ ನಮ್ಮ ದೇಹದಲ್ಲಿರುವ ಆರ್ಗನ್ಸ್ ಏನಿದಾವಲ್ಲ, ಅಂದ್ರೆ ಪ್ಯಾನ್ಕ್ರಿಯಾಸ್ ಇರ್ಬೋದು, ಮೇದೋಜೀರಕ ಗ್ರಂಥಿ ಇರ್ಬೋದು, ಲಿವರ್ ಇರ್ಬೋದು, ಆಮೇಲೆ ಜಠರದ ಸಮಸ್ಯೆಗಳು, ಇವೆಲ್ಲ ಶುರುವಾಗ್ತಾ ಹೋಗ್ತದೆ ಸೈಡ್ ಎಫೆಕ್ಟ್ ಇಂದ. ಕಿಡ್ನಿಗಳ ಮೇಲೂ ಕೂಡ ಪ್ರಭಾವ ಆಗ್ಬೋದು ಅದು. ಅದಕ್ಕೆ ಅಂತಹ ಕಾಯಿಲೆಗಳನ್ನೇ ನಾವು ಉಪವಾಸದಿಂದ ನಿಯಂತ್ರಣ ಮಾಡೋದನ್ನ ಕಲ್ತ್ಕೊಂಡ್ರೆ, ಅಥವಾ ಪ್ರಕೃತಿ ಚಿಕಿತ್ಸೆಯಿಂದ ನಿಯಂತ್ರಣ ಮಾಡೋದನ್ನ ಕಲ್ತ್ಕೊಂಡ್ರೆ ದೀರ್ಘ ರೋಗಗಳು ಬರುವ ಸಾಧ್ಯತೆ ತುಂಬಾ ಕಡಿಮೆ. ನೆಗಡಿಗೆ ಔಷಧಿ ತಗೊಂಡ್ರೆ 7 ದಿವಸದಲ್ಲಿ ಹೋಗುತ್ತಂತೆ. ಔಷಧಿ ತಗೊಳ್ಳದೆ ಹೋದ್ರೆ 1 ವಾರದಲ್ಲಿ ಹೋಗುತ್ತೆ. ಒಬ್ಬ ಡಾಕ್ಟರ್ ಹೇಳ್ತಾರೆ ಅದಕ್ಕೆ, ಒಬ್ಬ ಪ್ರಕೃತಿ ಚಿಕಿತ್ಸೆಯಲ್ಲಿ ಒಂದು ಮಾತು ಬರುತ್ತೆ, ಫುಡ್ ಗಿವನ್ ಇನ್ ಸಿಕ್ನೆಸ್ ಫೀಡ್ಸ್ ದ ಡಿಸೀಸ್, ನಾಟ್ ದ ಪೇಷಂಟ್. ಅಂದ್ರೆ ನಾವು ಆ ವೀಕ್ನೆಸ್ ಬಂದಿದೆ ಅಂತ ಅನ್ಕೊಂಡು ಇನ್ನು ಊಟ ಮಾಡಿದ್ರೆ ಅದು ನಮಗೆ ಲಾಭ ಆಗೋದಕ್ಕಿಂತಲೂ ಹಾನಿನೇ ಜಾಸ್ತಿ. ರೋಗಕ್ಕೆ ಇನ್ನೊಂದಷ್ಟು ಆಹಾರ ಕೊಟ್ಟ ಹಾಗಾಗುತ್ತೆ. ರೋಗನೇ ಸಾಕುತ್ತೆ ಅದು. ನಿಮಗೆ ಈಗ ಶರೀರ ಹೇಳ್ತಾ ಇದೆ ಜ್ವರದ ಮೂಲಕ ಏನಂತಂದ್ರೆ, ನಿನಗೆ ವಿಶ್ರಾಂತಿ ಬೇಕಾಗಿದೆ, ವಿಶ್ರಾಂತಿ ತಗೋಬೇಕು. ಆವಾಗ ನಾವು ಉಪವಾಸ ಮಾಡೋದು, ಮತ್ತೆ ಉಪವಾಸ ಮಾಡೋದ್ರಲ್ಲಿ ಒಂದು ತಪ್ಪು ಕಲ್ಪನೆ ಏನಿದೆ ಅಂದ್ರೆ, ಊಟ ಬಿಟ್ಬಿಡೋದೇ ಉಪವಾಸ, ಅಥವಾ ದೇವರ ಹೆಸರಲ್ಲಿ ಊಟ ಬಿಡೋದೇ ಉಪವಾಸ ಅಂತ ತಿಳ್ಕೊಂಡಿದ್ದಾರೆ. ಅದು ತಪ್ಪು. ಉಪವಾಸ ಯಾವಾಗಲೂ ಆರೋಗ್ಯಕ್ಕಾಗಿ ಇರಬೇಕು, ದೇವರಿಗಾಗಿ ಉಪವಾಸ ಬೇಡ. ದೇವರಿಗಾಗಿ ಉಪವಾಸ ಮಾಡೋ ಅಗತ್ಯ ಇಲ್ಲ. ಉಪವಾಸ ಮಾಡಿ ದೇವ್ರನ್ನ ಒಲಿಸೋದಕ್ಕೂ ಸಾಧ್ಯ ಇಲ್ಲ. ಕಾರಣ ಸ್ಪಷ್ಟವಾಗಿರ್ಬೇಕು ನಮ್ಮಲ್ಲಿ ಅಂತ. ಆರೋಗ್ಯ ಇರ್ಬೇಕು, ಅಂದ್ರೆ ಆರೋಗ್ಯಕ್ಕಾಗಿ ಉಪವಾಸ ಮಾಡಬೇಕು. ನಿಮ್ಮ ಪ್ರಕಾರ ಸ್ವಾಮೀಜಿ ಯಾರ್ಯಾರು ಮಾಡ್ಬೋದು? ಅಂದ್ರೆ ಹೆಂಗಸರು, ಗಂಡಸರು, ಮಕ್ಕಳು ಯಾರು ಬೇಕಾದ್ರೂ ಉಪವಾಸವನ್ನು ಮಾಡ್ಬೋದು, ಅಥವಾ ಅದಕ್ಕೆ ವಯಸ್ಸಿನ ಇತಿಮಿತಿ ಇದೆಯಾ? ಅದರಲ್ಲಿ ಏನು ಇತಿಮಿತಿ ಇಲ್ಲ. ಮೊಟ್ಟ ಮೊದಲನೇದಾಗಿ ಉಪವಾಸ ಮಾಡಬೇಕು, ನನ್ನ ಆರೋಗ್ಯ ಚೆನ್ನಾಗಿರ್ಬೇಕು ಅನ್ನುವ ಮನಸ್ಸಿರ್ಬೇಕು. ಒಂದು ಸಾರಿ ಒಂದು ಊರಲ್ಲಿ ಒಂದು ಮಗು, 3 ತಿಂಗಳು ಮಗುಗೆ ಬೇದಿ ಶುರುವಾಯಿತು. ಆವಾಗ ತಾಯಿ ಇದ್ರ ಬಗ್ಗೆ ಎಲ್ಲ ಕೇಳ್ಕೊಂಡವ್ರಿದ್ರು ತಾಯಿ. ಆವಾಗ ಏನು ಮಾಡೋದು ಬುದ್ಧಿ, ನಮಗೆ ನಮ್ಮ ಮಗುಗೆ ಹುಷಾರಿಲ್ಲ, ನಾನು ಹಾಸ್ಪಿಟ್ಲಿಗೆ ತೋರ್ಸಮ್ಮ. ಇಲ್ಲ, ನಾನು ಹಾಸ್ಪಿಟ್ಲಿಗೆ ತೋರಿಸಲ್ಲ, ನಿಮ್ಮ ಪದ್ಧತಿನೇ ಏನಾದರೂ ಹೇಳ್ಕೊಡಿ. ಈಗ ಸುಮಾರು 8-10 ವರ್ಷದ ಹಿಂದೆ ನಡೆದ ಘಟನೆ. ಆವಾಗ ನಾನು ಹೇಳಿದೆ, ನೋಡಮ್ಮ, ಹಾಗಾದ್ರೆ ಪ್ರಯೋಗ ಮಾಡೋದಾದರೆ, ಈಗ ಮಗುಗೆ ಬೇದಿ ಆಗ್ತಾ ಇದೆ ಅಂದ್ರೆ ಅರ್ಥ ಏನು? ನಿಮ್ಗೆ ಯಾರಿಗೇ ಆಗಲಿ ಬೇದಿ ಆಗ್ತಾ ಇದೆ ಅಂದ್ರೆ ಅರ್ಥ ಜೀರ್ಣ ಆಗ್ತಾ ಇಲ್ಲ, ಜೀರ್ಣಕ್ರಿಯೆ ಸರಿ ಇಲ್ಲ. ನಿನ್ನ ತಾಯಿಯ ಹಾಲು ಕೂಡ ಅದಕ್ಕೆ ಸರಿಯಾಗಿ ಹೊಂದಿಕೆ ಆಗ್ತಾ ಇಲ್ಲ. ಅದಕ್ಕೆ ಒಂದು ದಿವಸ ಅದನ್ನು ಬಿಡಿಸ್ಬಿಡು, ಎದೆ ಹಾಲನ್ನು ಕೊಡಬೇಡ, ಅದ್ರ ಬದಲು ಶುದ್ಧವಾದ ನೀರು ಕೊಡು ಅಂತ ಹೇಳಿದೆ. ಅದನ್ನು ಶುರು ಮಾಡಿದರು. ಜೊತೆಗೆ 1 ಚಮಚ 2 ಚಮಚ ಎಳೆನೀರು ಕುಡಿಸು ಅಂತ ಹೇಳಿದ್ದೆ, ಶುದ್ಧವಾಗಿ ಸೋಸ್ಬಿಟ್ಟು ಎಳೆನೀರು. ಅಷ್ಟು ಮಾಡಿದ್ದಕ್ಕೇನೆ ಆ ಮಗುಗೆ 1ನೇ ದಿವಸದಲ್ಲಿ ಪೂರ್ಣ ಬೇದಿ ನಿಂತು ಹೋಯ್ತು. ಮರು ದಿವಸ ಹಾಲು ಕೊಡೋದಕ್ಕೆ ತೊಂದರೆ ಇಲ್ಲ. ಅಂದ್ರೆ 3 ತಿಂಗಳ ಮಗು, ಅಷ್ಟು ಚಿಕ್ಕ ಮಗು ಕೂಡ ಉಪವಾಸವನ್ನ ಮಾಡೋದ್ರಿಂದ ಆರೋಗ್ಯ ಕಾಪಾಡ್ಕೋಬಹುದು. 98 ವರ್ಷದ ಅಜ್ಜದಿರ್ಗೂ ಕೂಡ ಉಪವಾಸ ಮಾಡಿಸಿದೀನಿ. 2 ರೆಕಾರ್ಡ್ಸ್ ನನ್ನ ಹತ್ರ ಇದೆ. ಎಲ್ಲ ವಯಸ್ಸಿನವರು ಮಾಡ್ಬೋದು. ಮತ್ತೆ ವಯಸ್ಸಾಗ್ತಾ ಉಪವಾಸ ಮಾಡೋದು ಸುಲಭ. ಈಗ ಹೆಂಗಸರಲ್ಲಿ ಗಂಡಸರಲ್ಲಿ ಏನಾದ್ರು ವ್ಯತ್ಯಾಸ ಇದೆಯಾ ಉಪವಾಸ ಮಾಡುವಂತಹ ಕ್ರಿಯೆಯಲ್ಲಿ? ಯಾರು ಮಾಡ್ಬೋದು, ಯಾವಾಗ ಮಾಡ್ಬೋದು ಅನ್ನೋದಕ್ಕೆ ಏನಾದ್ರು ಇತಿಮಿತಿ? ಸಾಮಾನ್ಯವಾಗಿ ಭೇದ ಇಲ್ಲ. ತುಂಬಾ ಜನ ಹೆಣ್ಮಕ್ಳು ಕೇಳೋದೇನಂದ್ರೆ, ನಮ್ಮ ಮಾಸಿಕ ಧರ್ಮ ಉಂಟಾದಾಗ ಉಪವಾಸ ಮಾಡಬಹುದಾ? ಬಹಳ ಒಳ್ಳೇದದು. ಯಾಕಂದ್ರೆ ಈ ಮಾಸಿಕ ಧರ್ಮದ ಅವಧಿಯಲ್ಲಿ ಮೆನ್ಸಸ್ ಆದಾಗ ತುಂಬಾ ಜನರಿಗೆ ಹೊಟ್ಟೆ ನೋವು ಬರ್ತಾ ಇರುತ್ತೆ, ಅಥವಾ ಹೆಚ್ಚು ಬ್ಲೀಡಿಂಗ್ ಆಗ್ತಕ್ಕಂಥದ್ದು, ಕೈ ಕಾಲೆಲ್ಲ ಕಾಲು ಹರಿತಕ್ಕಂಥದ್ದು, ವಿಶೇಷವಾಗಿ ಸೊಂಟ ನೋವಾಗ್ತಕ್ಕಂಥದ್ದು, ಈ ಥರದ್ದೆಲ್ಲ ಇರುವಾಗ ಆವಾಗ ನಾವು ಉಪವಾಸ ಮಾಡೋದ್ರಿಂದ ತುಂಬಾ ಹಾಯ್ ಅನ್ನಿಸ್ತದೆ, ಆರಾಮ್ ಅನ್ನಿಸ್ತದೆ. ತುಂಬಾ ಜನರ ಮೇಲೆ ಪ್ರಯೋಗ ಮಾಡಿದ್ದೀನಿ. ಆಮೇಲೆ ಅತಿಯಾಗಿ ರಕ್ತಸ್ರಾವ ಆಗ್ತಕ್ಕಂಥದ್ದು ಕಡಿಮೆ ಆಗುತ್ತೆ. ಹೆಚ್ಚು ನೀರು ಕುಡಿತಾ ಇರ್ತಾರೆ, ಹೆಚ್ಚು ಆಮೇಲಿಂದ ಈ ನಿಂಬೆಹಣ್ಣಿಂದ ಸಹ ಜೇನುತುಪ್ಪ, ಮಜ್ಜಿಗೆ ತೆಗೆದುಕೊಳ್ಳೋದ್ರಿಂದ. ಆಮೇಲೆ ಈ ಹೊಟ್ಟೆ ನೋವಂತೂ ವಿಶೇಷವಾಗಿ ಮುಟ್ಟಿನ ಹೊಟ್ಟೆ ನೋವು ಇದೆಯಲ್ಲ, ಅದಕ್ಕೆ ಉಪವಾಸ ಬಹಳ ಒಳ್ಳೆಯದು. ಆಮೇಲೆ ಹಿಂದಿನ ತಾಯಂದ್ರು ಬಹಳ ಕೆಲಸ ಮಾಡ್ತಾ ಇದ್ರು, ಗರ್ಭಿಣಿಯರಿದ್ರು ಕೂಡ ಬಹಳ ಕೆಲಸ ಮಾಡ್ತಾ ಇದ್ರು. ಎಷ್ಟೋ ಜನರು ತೋಟದಲ್ಲಿ ಕೆಲಸ ಮಾಡೋದಕ್ಕೆ ಹೋಗಿ ಅಲ್ಲೇ ಆರಾಮಾಗಿ
ಮಗುನ ಎತ್ಕೊಂಡು ಬಂದಿದ್ದು ಉಂಟು, ಹ್ಮ್ ಆ ಥರ ಸಾಧ್ಯತೆಗಳು ಇತ್ತು. ಇವಾಗಿನವ್ರು ಕೆಲಸ ತುಂಬ ಕಡಿಮೆ ಆಗಿದೆ. ಹ್ಮ್ ದೈಹಿಕ ಶ್ರಮ ಮತ್ತು ಆ ಭಾಗದ ಮೂಮೆಂಟ್ಸ್ ಏನಿದ್ವಲ್ಲ, ಅವಾಗ ನೀರು ಸೇದೋದಿರ್ಬೋದು, ಕಳೆ ಕೀಳೋದಿರ್ಬೋದು, ಅವೆಲ್ಲ ಇವಾಗ ಇಲ್ವಲ್ಲ. ಅದಕ್ಕೋಸ್ಕರವಾಗಿ ಈಗಿನ ಒಂದು ಜೀವನ ಪದ್ಧತಿಗೆ ಆಹಾರ ಬದಲಾವಣೆ ಆಗಲೇಬೇಕು. ಧನ್ಯವಾದಗಳು ಸ್ವಾಮೀಜಿ, ಸಾಕಷ್ಟು ಮಾಹಿತಿಯನ್ನ ನಮಗೆ ನೀಡಿಕೊಟ್ರಿ. ಅದರಲ್ಲೂ ವೀಕ್ಷಕರೇ, ಈ ಉಪವಾಸ ಮತ್ತು ಉಪವಾಸಕ್ಕೆ ಸಂಬಂಧಪಟ್ಟಂತ ಮಾಹಿತಿಗಳು ಇಲ್ಲಿಗೆ ನಿಲ್ಲಲ್ಲ. ಯಾಕಂದ್ರೆ ಉಪವಾಸ ಮಾಡುವಂತಹ ವಿಧಾನ ಹೇಗೆ, ಯಾರು ಯಾವ ಸಮಯದಲ್ಲಿ ಹೇಗೆ ಉಪವಾಸವನ್ನ ಮಾಡಬೇಕಾಗತ್ತೆ, ಈ ಬಗ್ಗೆ ಕೂಡ ನಾವು ಮಾಹಿತಿನ ಪಡೆದುಕೊಳ್ಬೇಕು. ಅದನ್ನ ಮುಂದಿನ ಸಂಚಿಕೆಯಲ್ಲಿ ನಮಗೆ ಬಸವಾನಂದ ಸ್ವಾಮೀಜಿಗಳು ತಿಳಿಸ್ಕೊಡ್ತಾರೆ. ಇದು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.